ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಕೃಷ್ಣ ಬೈರೇಗೌಡರ ಮುನಿಸು ಯಾಕೋ ಸರಿಯಾಗಿರೋ ರೀತಿಯಲ್ಲಿ ಕಾಣ್ತಾ ಇಲ್ಲ. BDA ಹೊರತುಪಡಿಸಿ ಬೆಂಗಳೂರು ನಗರ ಅಭಿವೃದ್ಧಿ ಖಾತೆಗೆ ಅವರು ನಕಾರ ಹೇಳಿರೋದು ಇಲ್ಲ ನೀವು ಅದನ್ನು ಆ ರೀತಿ ಮಾಡಲೇಬಾರ್ದು ಅಂತ ಅದಕ್ಕೆ ಸಂಬಂಧಪಟ್ಟಂಗೆ ಚರ್ಚೆ ಮಾಡಲಿಕ್ಕೆ ದೆಹಲಿಗೆ ಹೋಗಿದ್ದಾರೆ ಕೃಷ್ಣ ಬೈರೇಗೌಡರು. ಅವ್ರು ಕೇಳ್ತಿರೋದು ಒಂದೇನೇ, ಬೆಂಗಳೂರು ನಗರಾಭಿವೃದ್ಧಿ ಜೊತೆಗೆ PDA BMRDA ಎರಡನ್ನೂ ಕೊಡಿ. ಹಿಂಗಾಗಿನೇ ಖಾತೆಯನ್ನು ಇನ್ನೂ ವಹಿಸ್ಕೊಂಡಿಲ್ಲ ಕೃಷ್ಣ ಬೈರೇಗೌಡರು. ನಗರಾಭಿವೃದ್ಧಿ ಖಾತೆಯನ್ನು ಇನ್ನೂ ಕೂಡ ಒಪ್ಕೊಂಡಿಲ್ಲ ಕೃಷ್ಣ ಬೈರೇಗೌಡರು. ನಿನ್ನೆ ಅವ್ರು ಏನು ಮಾತಾಡಿದ್ರು ಕೂಡ ಮಾತಾಡಲಿಲ್ಲ. ನೋ ಕಮೆಂಟ್ಸ್ ಅಂತ ಮಾತ್ರ ಹೇಳಿದ್ರು. ನಾನೇನು ನಿಮಗೆ ಹೇಳಿದ್ನ ಈ ರೀತಿ ಅಸಮಾಧಾನ ಆಗಿದೆ ಅನ್ನುವಂಥ ಮಾತನ್ನು ಹೇಳಿದರು. ಮುಖ್ಯಮಂತ್ರಿ ಜೊತೆಗೂ ಕೂಡ ಹಲವಾರು ರೌಂಡ್ಸ್ ಮಾತುಕತೆ ಆಗಿದೆ. ಯಾವುದೇ ರಿಸಲ್ಟ್ ಸಿಗ್ತಾ ಇಲ್ಲ. ಈಗ ದೆಹಲಿಗೆ ಹೋಗಿದ್ದಾರೆ ಕೃಷ್ಣ ಬೈರೇಗೌಡರು. ಕೃಷ್ಣ ಬೈರೇಗೌಡರ ಜೊತೆಗೆ ರಿಜ್ವಾನ್ ಕೂಡ ಜೊತೆಗೆ ಹೋಗಿರೋದು. ಬನ್ನಿ, ನಮ್ಮ ಪ್ರತಿನಿಧಿ ಪ್ರಸನ್ನ ನಮ್ಮೊಂದಿಗೆ ಈಗ ನೇರ ಸಂಪರ್ಕದಲ್ಲಿದ್ದಾರೆ. ಪ್ರಸನ್ನ, ಇದೇನಿದು? ಇದು ಆರಂಭದಲ್ಲೇ ನಾವು ನೋಡ್ತಾ ಇದ್ವಿ, ಒಂದು ಕಡೆಗೆ ರೆಡ್ಡಿ ಮೊದಲು ಮುನಿದ್ರು, ಇಲ್ಲ ನೀವು ಹೇಳಿದ ಖಾತೆ ಕೊಡಲಿಲ್ಲ, ನನಗೆ ಈ ಬೆಂಗಳೂರಿನ ಜವಾಬ್ದಾರಿ ಕೊಡಬೇಕಾಗಿತ್ತು ಅನ್ನುವಂಥದ್ದು ಅವ್ರ ವಾದ ಆಗಿತ್ತು. ಅದಾದಮೇಲೆ ಮೆಲ್ಲಗೆ ಮುನಿಯಪ್ಪ ಮುನಿದ್ರು. ಆ ಮುನಿದಂಥ ಮುನಿಯಪ್ಪನ ಹೆಂಗೋ ಒಂದು ಲೆಕ್ಕದಲ್ಲಿ ಸರಿ ಮಾಡಿದ್ರು, ಹೈಕಮಾಂಡ್ ಸರಿ ಮಾಡಿತು. ಇದೆಲ್ಲ ಆಗಿ ಇನ್ನೇನು ಒಂದು ಲೆವೆಲಿಗೆ ಬರ್ತಾ ಇದೆ ಅನ್ನುವಂಥ ಸಂದರ್ಭದಲ್ಲೇ ಇದಕ್ಕಿದ್ದಂಗೆ ಕೃಷ್ಣ ಬೈರೇಗೌಡರು ಯಾವುದೇ ಕಾರಣಕ್ಕೂ ಈ ಖಾತೆಯನ್ನು ವಹಿಸ್ಕೊಳ್ಳಲ್ಲ, ನನಗೆ ಸಂಪೂರ್ಣವಾದಂಥ ಜವಾಬ್ದಾರಿ BMRDA ಮತ್ತು BDA ಸಹಿತವಾಗಿ ಕೊಟ್ಟರೆ ಮಾತ್ರ ಒಪ್ಕೊಳ್ತೀನಿ ಅಂತ ಹೇಳ್ತಾ ಇದ್ದಾರೆ. ಅದರ ಅರ್ಥ ಏನು ಅಂತಂದರೆ, ಯಾಕೋ ಇದನ್ನು ಸರಿ ಮಾಡಲಿಲ್ಲ ಅಂತಂದರೆ ಮುಂದಿನ ದಿನಗಳಲ್ಲಿ ಅಸಮಾಧಾನ ಜಾಸ್ತಿ ಆಗ್ಬೋದು. ನಂಬರ್ 1. ಈಗ ದೆಹಲಿಗೆ ಹೋಗಿದ್ದಾರೆ. ದೆಹಲಿನಲ್ಲಿ ಏನಾದರೂ ಉತ್ತರ ಸಿಗ್ಬೋದಾ? ರಂಗನಾಥ್, ಖಾತೆ ಹಂಚಿಕೆ ವಿಚಾರದಲ್ಲಿ ಯಾಕೋ ಏಕಪಕ್ಷೀಯ ನಿರ್ಧಾರ ತೆಗೆದುಕೊಂಡಿರುವಂತದ್ದು ಇದೆಲ್ಲ ಗೊಂದಲಗಳು ಕ್ರಿಯೇಟ್ ಆಗೋದಕ್ಕೆ ಕಾರಣ ಅಂತ ಅನಿಸ್ತಾ ಇದೆ. ಸದ್ಯದ ಮಟ್ಟಿಗೆ ಕೃಷ್ಣ ಬೈರೇಗೌಡರು ಅದನ್ನ ನೇರವಾಗಿ ಅಸಮಾಧಾನ ಅಂತ ಹೇಳಿದ್ರೆ ಅದನ್ನ ಒಪ್ಕೊಳ್ಳೋದಕ್ಕೆ ಅವ್ರು ರೆಡಿ ಇಲ್ಲ. ಬೇಸರ ಆಗಿದೆಯಾ ಅಂದ್ರೆ ಅದನ್ನು ಕೂಡ ಒಪ್ಕೊಳ್ತಾ ಇಲ್ಲ. ಓಪನ್ ಅಪ್ ಆಗಿ ಮಾತನಾಡದಂತಹ ಕೃಷ್ಣ ಬೈರೇಗೌಡರು ತನ್ನ ಅಭಿಪ್ರಾಯವನ್ನ ಹೈಕಮಾಂಡ್ನ ಬಳಿಯೇ ತಿಳಿಸ್ತೀನಿ ಅಂತ ಹೇಳಿ ದೆಹಲಿಗೆ ಹೋಗಿದ್ದಾರೆ. ಖಾತೆ ಹಂಚಿಕೆ ವಿಚಾರದಲ್ಲಿ ಆದಂತಹ ನಿರ್ಧಾರಗಳಲ್ಲಿ ಬೆಂಗಳೂರು ನಗರಾಭಿವೃದ್ಧಿ ಪ್ರಾಧಿಕಾರ, ಬೆಂಗಳೂರು ನಗರಾಭಿವೃದ್ಧಿ ಇಲಾಖೆಯನ್ನ ಕೃಷ್ಣ ಬೈರೇಗೌಡರ ಹೆಗಲಿಗೆ ಹೊರಿಸಲಾಗಿತ್ತು. ಆದ್ರೆ ಅದರಲ್ಲಿ BDA ಸೇರಿಲ್ಲ, ಜೊತೆಗೆ BMRDA ಕೂಡ ಸೇರಿಲ್ಲ. ಇದೆರಡನ್ನೂ ಕೂಡ ಇಲ್ಲದೆ ಇರುವಂತಹ ಬೆಂಗಳೂರು ನಗರಾಭಿವೃದ್ಧಿ ಖಾತೆ ನನಗೆ ಯಾಕೆ ಅನ್ನುವಂಥದ್ದು ಇದೀಗ ಕೃಷ್ಣ ಬೈರೇಗೌಡರ ಒಂದು ಆಕ್ಷೇಪ. ಇದನ್ನ DK ಶಿವಕುಮಾರ್ ಅವರ ಬಳಿಯೂ ಕೂಡ ಹೇಳಿದ್ದಾರೆ, ಸುರ್ಜೇವಾಲಾ ಅವರ ಬಳಿಯೂ ಕೂಡ ಹೇಳಿದ್ದಾರೆ. DK ಶಿವಕುಮಾರ್ BDA ಮತ್ತು BMRDA ಎರಡನ್ನೂ ಕೂಡ ತನ್ನ ಬಳಿಯೇ ಇಟ್ಕೊಂಡಿದ್ದಾರೆ. ಸುರ್ಜೇವಾಲಾ ಅವರ ಜೊತೆಗೆ ಚರ್ಚೆ ಮಾಡಿದಂತಹ ಸಂದರ್ಭದಲ್ಲೂ ಕೂಡ ಖಾತೆಯನ್ನ ಬದಲಾವಣೆ ಮಾಡ್ಕೊಡ್ತೀವಿ ಅಥವಾ BDA BMRDA ಎರಡನ್ನೂ ಕೂಡ ಸೇರಿಸಿಕೊಡ್ತೀವಿ ಎನ್ನುವಂತ ಭರವಸೆ ಕೃಷ್ಣ ಬೈರೇಗೌಡರಿಗೆ ಸಿಕ್ಕಿಲ್ಲ. ಹೀಗಾಗಿ ಇದರ ಬಗ್ಗೆ ಸಾಕಷ್ಟು ಆಕ್ಷೇಪವನ್ನು ಹೊಂದಿರೋ ಕೃಷ್ಣ ಬೈರೇಗೌಡ ಅವರು ನಿನ್ನೆಯೂ ಕೂಡ DK ಶಿವಕುಮಾರ್ ಅವರ ಜೊತೆ ಒಂದು ಸುದೀರ್ಘ ಮಾತುಕತೆಗೆ ಪ್ರಯತ್ನವನ್ನ ಪಟ್ಟರು. ಆದ್ರೆ ಆ ಮಾತುಕತೆ ಫಲಪ್ರದವಾಗಿಲ್ಲ. ಹೀಗಾಗಿ ಎಲ್ಲವನ್ನೂ ಕೂಡ ದೆಹಲಿಯ ನಾಯಕರಿಗೆ ತಿಳಿಸ್ತೀನಿ ಅಂತ ಹೇಳಿ ದೆಹಲಿಗೆ ಹೋಗಿದ್ದಾರೆ. ದೆಹಲಿಯಲ್ಲಿ ಬಹುತೇಕ KC ವೇಣುಗೋಪಾಲ್ ಅವ್ರನ್ನ, ಖರ್ಗೆ ಅವ್ರನ್ನ ಮತ್ತು ಸುರ್ಜೇವಾಲಾ ಅವ್ರನ್ನ ಪ್ರತ್ಯೇಕವಾಗಿ ಭೇಟಿಯಾಗುವಂತಹ ಸಾಧ್ಯತೆಗಳಿದಾವೆ. BDA ಮತ್ತು BMRDA ಬೆಂಗಳೂರು ನಗರಾಭಿವೃದ್ಧಿ ಜೊತೆಗೆ ಇಲ್ಲ ಅಂದ್ರೆ ಅದಕ್ಕೆ ಒಂದು ಮೌಲ್ಯವೇ ಇರೋದಿಲ್ಲ ಅನ್ನುವಂಥದ್ದು ಕೃಷ್ಣ ಬೈರೇಗೌಡರು ಹೇಳ್ತಾ ಇರುವಂತದ್ದು. ಈ ಹಿಂದೆಯೂ ಕೂಡ ಒಂದು ಪೂರ್ಣ ಪ್ರಮಾಣದ ಖಾತೆಯನ್ನ ಕೊಟ್ಟಾಗ ಪೂರ್ಣ ಪ್ರಮಾಣದ ಕೆಲಸವನ್ನ ಮಾಡಿದ್ದೀನಿ, ಈಗಲೂ ಕೂಡ ನನಗೆ ಪೂರ್ಣ ಪ್ರಮಾಣದ ಖಾತೆಯನ್ನ ಕೊಡಿ, ಚೌಚೌ ರೀತಿಯಲ್ಲಿ ಹಂಚಿಕೆ ಮಾಡೋದು ಬೇಡ ಅನ್ನುವಂಥದ್ದು ಕೃಷ್ಣ ಬೈರೇಗೌಡರ ಬೇಸರ. ಅದನ್ನ ಅಸಮಾಧಾನ ಅಂತ ಅವ್ರು ಒಪ್ಕೊಳ್ಳೋದಕ್ಕೆ ಸಿದ್ಧ ಇಲ್ಲದೆ ಹೋದ್ರು ಖಾತೆಯ ವಿಚಾರದಲ್ಲಿ ಗೊಂದಲಗಳು ಹಾಗೆ ಮುಂದುವರಿತಾ ಇದ್ದಾವೆ. ರಂಗನಾಥ, ಓಕೆ, ಧನ್ಯವಾದ ತಮ್ಮೆಲ್ಲ ಮಾಹಿತಿಗೆ.